ಸ್ನೇಹಿತರೆ, ರಾಜಕೀಯ ಅಂದ್ರೆ ಕೇವಲ ಚುನಾವಣೆ ಅಲ್ಲ, ಅದೊಂದು ಚೆಸ್ ಆಟ. ಇಲ್ಲಿ ಯಾರು ಯಾವಾಗ ರಾಜರಾಗ್ತಾರೆ, ಯಾರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ, ಯಾರ ಕುರ್ಚಿ ಯಾವಾಗ ಉರುಳುತ್ತದೆ ಅಂತ ಊಹಿಸೋಕ್ಕೂ ಸಾಧ್ಯವಿಲ್ಲ. ಅಂದ್ರೆ ಒಂದೇ ಅವಧಿಯಲ್ಲಿ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ದೇಶದ ಪ್ರಭಾವಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ದಿಢೀರ್ ಅಂತ ರಾಜೀನಾಮೆ ಕೊಟ್ರೆ ಏನ್ ಅರ್ಥ? ಹೌದು, ಕರ್ನಾಟಕದ ಇತಿಹಾಸದಲ್ಲೇ ಅತಿ ಹೆಚ್ಚು ಕಾಲ ಸಿಎಂ ಆಗಿ ಆಗಿದ್ದ ಸಿದ್ದರಾಮಯ್ಯನವರು ಇಂದು ಮೇ 2026 ಈ ಹೊತ್ತಿನಲ್ಲಿ ಹೈಕಮಾಂಡ್ ಆದೇಶದ ಮೇರೆಗೆ ದಿಢೀರ್ ಅಂತ ರಾಜೀನಾಮೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ಭಾರತದ ಇತಿಹಾಸದಲ್ಲಿ ಹೀಗೆ ದಿಢೀರ್ ಅಂತ ರಾಜೀನಾಮೆ ನೀಡಿ ಇಡೀ ದೇಶಕ್ಕೆ ಬೆಚ್ಚಿ ಬೀಳಿಸುವಂತ ಮಾಡಿದ 4 ಜನ ಮುಖ್ಯಮಂತ್ರಿಗಳು ಕತೆ, ಅವರ ರಾಜೀನಾಮೆ ಹಿಂದಿನ ಅಸಲಿ ಕಾರಣ ಮತ್ತು ಸರ್ಕಾರದ ಒಳಗಿನ ಆ ಲೋಪದೋಷಗಳು ಏನು ಅನ್ನೋದು ಇವತ್ತು ನಾವು ಕಂಪ್ಲೀಟ್ ಆಗಿ ಆಳವಾಗಿ ಪೋಸ್ಟ್ ಮಾರ್ಟಮ್ ಮಾಡಲಿದ್ದೇನೆ. ವಿಡಿಯೋ ಸ್ಕ್ರಿಪ್ಟ್ ಮಾಡದೆ ನೋಡಿ, ಕೊನೆ ತನಕ ನೋಡಿ, ಯಾಕಂದ್ರೆ ಕ್ಲೈಮ್ಯಾಕ್ಸ್ ನಿಮ್ಮನ್ನು ಶಾಕ್ ಮಾಡುತ್ತದೆ. ನೋಡಿ, ಮೊದಲನೇದಾಗಿ ನಮ್ಮ ಕಣ್ಣೆದುರೇ ನಡೆಯುತ್ತಿರುವ ಇತ್ತೀಚಿನ ಮಹಾ ಇತಿಹಾಸ. ಕರ್ನಾಟಕದ ಅತ್ಯಂತ ಪ್ರಭಾವಿ ಹಿಂದುಳಿದ ವರ್ಗಗಳ ನಾಯಕ, ಅಹಿಂದ್ ಚಳವಳಿಯಿಂದ ಧ್ವನಿ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ನೀಡುವ ಮುನ್ನ ನಡೆದ ಹೈ ಡ್ರಾಮಾ ಸಾಮಾನ್ಯವಾದದ್ದಲ್ಲ. ಸಚಿವರೊಂದಿಗೆ ಮಸಾಲೆ ದೋಸೆ ಸವಿಯುತ್ತ, ಇಡ್ಲಿ ಸವಿಯುತ್ತ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ ಸಿದ್ದರಾಮಯ್ಯನವರು, ನನಗೆ ಹೈಕಮಾಂಡ್ ಸೂಚನೆ ನೀಡಿದೆ, ಹಾಗಾಗಿ ನಾನು ಗೌರವಯುತವಾಗಿ ಕೆಳಗಿಳಿಯುತ್ತಿದ್ದೇನೆ ಅಂದ್ರು. ತಕ್ಷಣವೇ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲು ಮುಟ್ಟಿ ಆಶೀರ್ವಾದ ಪಡೆದುಕೊಂಡರು. ಆದರೆ ಇಲ್ಲಿ ಯಾಕೆ ಈ ರಾಜೀನಾಮೆ? ಸರ್ಕಾರ ಲೋಪದೋಷವೇನು? ಇಲ್ಲಿ ಯಾವುದೇ ಸರ್ಕಾರ ಆಡಳಿತಾತ್ಮಕ ವೈಫಲ್ಯಕ್ಕಿಂತ ಹೆಚ್ಚಾಗಿ ಅಧಿಕಾರ ಹಂಚಿಕೆ ಸೂತ್ರ, ಪವರ್ ಶೇರಿಂಗ್ ಫಾರ್ಮುಲಾ ಕೆಲಸ ಮಾಡಿದೆ. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ 2.5 ವರ್ಷಗಳ ಅಧಿಕಾರ ಹಂಚಿಕೆ ಒಪ್ಪಂದವಾಗಿತ್ತು ಎನ್ನಲಾಗಿತ್ತು. ಹೈಕಮಾಂಡ್ ಈ ಲೋಕಸಭಾ ಚುನಾವಣೆಗಳ ನಂತರ ಸಿದ್ದರಾಮಯ್ಯನವರನ್ನು ರಾಷ್ಟ್ರ ರಾಜಕಾರಣಕ್ಕೆ ಹೈಕಮಾಂಡ್ ಈಗ ರಾಜ್ಯ ಕರೆದೊಯ್ಯಲು ಪ್ಲಾನ್ ಮಾಡಿದೆ. ಆದರೆ ಸಿದ್ದರಾಮಯ್ಯನವರು, ನಾನು ರಾಜ್ಯ ರಾಜಕಾರಣದಲ್ಲೇ ಇರುತ್ತೇನೆ ಎಂದು ಸೃಷ್ಟಿಸಿದ್ದಾರೆ. ಇಲ್ಲಿ ಸರ್ಕಾರ ಒಳಗಿನ ಲೋಪದೋಷ ಅಂದ್ರೆ, ಇಬ್ಬರು ಪ್ರಭಾವಿ ನಾಯಕರಿದ್ದಾಗ ಆಡಳಿತ ಯಂತ್ರ 2 ಭಾಗವಾಗಿ ಒಡೆಯುತ್ತದೆ. ಅಧಿಕಾರಿಗಳು ಯಾರ ಮಾತು ಕೇಳಬೇಕು ಎಂಬ ಗೊಂದಲ ಸೃಷ್ಟಿಯಾಗುತ್ತದೆ. ಇದೇ ಆಂತರಿಕ ಸಮಾಧಾನ ಕೊನೆಗೂ ಸಿಎಂ ಬದಲಾವಣೆ ಕಾರಣವಾಯಿತು ಎಂದು ಹೇಳಬಹುದು. ನೋಡಿ, ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿದ್ದಲ್ಲ ಸ್ನೇಹಿತರೆ. ಭಾರತದ ರಾಜಕೀಯ ಇತಿಹಾಸ ತಿರುವಿ ನೋಡುವುದಾದರೆ ಇತ್ತೀಚಿನ ವರ್ಷಗಳಲ್ಲಿ ಇಡೀ ದೇಶವನ್ನೇ ಉಲ್ಲಾಸ ಮತ್ತು ಅಪಘಾತಕ್ಕೆ ದೂಡಿದ ಇನ್ನೂ 3 ಪ್ರಮುಖ ರಾಜೀನಾಮೆ ನೀಡಿದ ವ್ಯಕ್ತಿಗಳಿದ್ದಾರೆ. ಬಿಹಾರ್ ನಿತೀಶ್ ಕುಮಾರ್ ಪಲ್ಟಿ ರಾಜಕೀಯದ ಕತೆ. ನೋಡಿ, ಇವರ ರಾಜೀನಾಮೆ ಇತಿಹಾಸದಲ್ಲಿ ವಿಚಿತ್ರ. ಬೆಳಿಗ್ಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಾರೆ, ಸಂಜೆ ವೇಳೆಗೆ ವಿರೋಧ ಪಕ್ಷದ ಜೊತೆ ಸೇರಿ ಮತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಇವರು ರಾಜೀನಾಮೆ ಕೊಟ್ಟಿದ್ದು ಸರ್ಕಾರದ ಲೋಪದೋಷದಿಂದಲ್ಲ, ಬದಲಿಗೆ ತನ್ನ ಕುರ್ಚಿ ಭದ್ರಪಡಿಸಿಕೊಳ್ಳಲು, ಮೈತ್ರಿಯಿಂದ ಮೈತ್ರಿಗೆ ಜಿಗಿಯಲು. ಎರಡನೇದು ಹೇಳುವುದಾದರೆ, ಹೇಮಂತ್ ಸೊರೇನ್ ಜಾರ್ಖಂಡದವರು. ತನಿಖಾ ಸಂಸ್ಥೆಗಳ ಭೀತಿಯಿಂದ ಜಾರ್ಖಂಡ್ನ ಹೇಮಂತ್ ಸೊರೇನ್ ಇತ್ತೀಚೆಗೆ ಇಡಿ ತನಿಖಾ ಭೀತಿ ಮತ್ತು ಭೂ ಹಗರಣದ ಆರೋಪದ ಎದುರಾದಾಗ ಜೈಲಿಗೆ ಹೋಗುವ ಕೆಲವೇ ಗಂಟೆಗಳ ಮುನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನ್ನ ಆಪ್ತರನ್ನು ಕೂರಿಸಿದರು. ಇಲ್ಲಿ ಸರ್ಕಾರದ ಲೋಪದೋಷ ಏನಪ್ಪ ಅಂದ್ರೆ, ಭ್ರಷ್ಟಾಚಾರದ ಆರೋಪಗಳು ಬಂದಾಗ ಇಡೀ ಆಡಳಿತ ಸ್ಥಗಿತಗೊಂಡು ಬಿಡುತ್ತದೆ. ಮೂರನೇದವರು ನೋಡುವುದಾದರೆ, ಅರವಿಂದ್ ಕೇಜ್ರಿವಾಲ್ ದೆಹಲಿ. ಜೈಲಿನಿಂದ ಆಡಳಿತ ಹಠ. ಅಂದ್ರೆ ದೆಹಲಿಯಲ್ಲಿ ಲಿಕ್ಕರ್ ಹಗರಣದಲ್ಲಿ ಜೈಲು ಪಾಲಾದ ಅರವಿಂದ್ ಕೇಜ್ರಿವಾಲ್
ಜೈಲಿನಲ್ಲಿದ್ದರೂ ರಾಜೀನಾಮೆ ಕೊಡದೆ ಇತಿಹಾಸ ನಿರ್ಮಿಸಿದ್ರು. ಆದರೆ ಜೈಲಿನಿಂದ ಹೊರಬಂದ ತಕ್ಷಣ ದಿಢೀರ್ ರಾಜೀನಾಮೆ ಕೊಟ್ಟು ಜನರನ್ನು ದ್ವಿಗ್ಮಗೊಳಿಸಿದರು. ತಾನು ಪ್ರಾಮಾಣಿಕ ಎಂದು ಸಾಬೀತಾದ ಆಗುವವರೆಗೂ ಕುರ್ಚಿ ಬಿಟ್ಟಿಲ್ಲ ಅಂದ್ರು. ಅಲ್ಲಿ ಸರ್ಕಾರದ ಅತಿ ದೊಡ್ಡ ಲೋಪದೋಷಿ ಅಂದ್ರೆ ಸಿಎಂ ಜೈಲಿನಲ್ಲಿದ್ದಾಗ ದೆಹಲಿ ಜನಸಾಮಾನ್ಯರ ಫೈಲ್ಗಳು ಕ್ಲಿಯರ್ ಆಗದೆ ಇಡೀ ಸಿಸ್ಟಮ್ ನಿಂತು ಹೋಗಿತ್ತು. ನೋಡಿ, ಸರ್ಕಾರದ ಲೋಪದೋಷಗಳು ಮತ್ತು ಜನಸಾಮಾನ್ಯರ ಮೇಲಿನ ಪ್ರಭಾವ ಹೇಗೆ ಬೀಳುತ್ತದೆ ಅಂದ್ರೆ, ಇದು ನಾವು ಯೋಚನೆ ಮಾಡಬೇಕಾದ ಅಸಲಿ ವಿಷಯಕ್ಕೆ ಬರೋಣ. ಒಬ್ಬ ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಟ್ಟಾಗ ನಮಗೇನು ನಷ್ಟ, ಸರ್ಕಾರದಲ್ಲಿ ಯಾವ ಲೋಪದೋಷಗಳು ಸೃಷ್ಟಿಯಾಗುತ್ತವೆ ಮತ್ತು ಜನರು ಇದನ್ನು ಯಾಕೆ ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ಪಾಲಿಸಿ ಪ್ಯಾರಾಲಿಸಿಸ್, ಆಡಳಿತ ಮಂಕು ಕವಿಯುವುದು. ಅಂದರೆ ಸಿಎಂ ರಾಜೀನಾಮೆ ಕೊಟ್ಟ ತಕ್ಷಣ ಹಳೆಯ ಸರ್ಕಾರದ ತಂದ ಯೋಜನೆಗಳು, ಬಡವರಿಗೆ ತಲುಪಬೇಕಾದ ಅನುದಾನಗಳು ಎಲ್ಲವೂ ತಡೆ ಹಿಡಿಯಲು ಪಡುತ್ತವೆ. ಹೊಸ ಸಿಎಂ ಬರುವವರೆಗೂ ಅಧಿಕಾರಿಗಳು ಯಾವುದೇ ಪ್ರಮುಖ ನಿರ್ಧಾರ, ಕಲೆಕ್ಟಿವಿಟಿ ನಿರ್ಧಾರ ತಗೊಳ್ಳೋದಿಲ್ಲ. ಹಳೆಯ ಫೈಲ್ಗಳನ್ನು ಸರ್ಕಾರ ಯಾವತ್ತೂ ಮುಂದೆ ಮಾಡಲ್ಲ. ತಮ್ಮದೇ ಆದ ನಿರ್ಧಾರ, ತಮ್ಮದೇ ಆದ ಪಾಲಿಸಿಗೆ ಕಾನ್ಸಂಟ್ರೇಷನ್ ಕೊಡ್ತಾರೆ, ತಮ್ಮದೇ ಗಮನ ಕೊಡ್ತಾರೆ. ಅದಕ್ಕೆ ಹಳೆಯ ಸರ್ಕಾರ ಬದಲಾವಣೆ ಆದ ಮೇಲೆ ಹೊಸ ಸರ್ಕಾರ ಬಂದ ಮೇಲೆ ಹಳೆಯ ಫೈಲಿಗಳು, ಹಳೆಯ ನಿಯಮಗಳು ಜಲ್ದಿ ಜಾರಿಗೆ ಬರಬೇಕಾದರೆ ತುಂಬಾ ಕಷ್ಟವಾಗುತ್ತದೆ. ಮತ್ತು ಇದರಲ್ಲಿ ಹೇಳುವುದಾದರೆ ತೆರಿಗೆ ಹಣದ ಪೋಲು. ಸಿಎಂ ಬದಲಾದ ತಕ್ಷಣ ಸಚಿವರ ಸಂಪುಟ ಬದಲಾಗುತ್ತೆ, ಹೊಸಬರು ಬರ್ತಾರೆ. ಇವರ ಪ್ರಮಾಣ ವಚನ, ಕಚೇರಿಗಳ ನವೀಕರಣ, ಫ್ಲೆಕ್ಸ್ ಬ್ಯಾನರ್ಗಳಿಗೆ ಕೋಟ್ಯಾಂತರ ರೂಪಾಯಿ ಜನ ಆದಾಯ ತೆರಿಗೆ ಹೋಗುತ್ತದೆ, ಹಣ ಪಾಲಾಗುತ್ತದೆ. ಮೂರನೇದು ಹೇಳುವುದಾದರೆ ಇದರಲ್ಲಿ ಭರವಸೆಗಳು ಭಂಗ. ಚುನಾವಣೆಗೂ ಮುನ್ನ ಜನರಿಗೆ ಕೊಟ್ಟ ಗ್ಯಾರಂಟಿಗಳು ಅಥವಾ ಭರವಸೆಗಳು ಲೀಡರ್ ಬದಲಾದ ತಕ್ಷಣ ಹಳ್ಳ ಹಿಡಿಯುವ ಸಾಧ್ಯತೆಯೂ ಕೂಡ ಹೆಚ್ಚಿರುತ್ತದೆ. ಯಾಕಂದ್ರೆ ಬರುವ ಹೊಸ ಸಿಎಂ ತನ್ನದೇ ಆದ ಹೊಸ ಸ್ಟ್ರಾಟಜಿ ಬಳಸಲು ಶುರು ಮಾಡ್ತಾರೆ. ತಮ್ಮದೇ ಆದ ಒಂದು ಸೈಂಟಿಫಿಕ್ ತಮ್ಮದೇ ಒಂದು ವೈರೇಟಿಂಗ್, ತಮ್ಮದೇ ಆದಂತ ಒಂದು ಮೆಂಟಲಿಟಿಯನ್ನು ಯೂಸ್ ಮಾಡಲು ಸಿಎಂ ಭರವಸೆಯನ್ನು ನೀಡುತ್ತಾರೆ. ಹಾಗಾಗಿ ಹಳೆ ಸಿಎಂ ಮಾಡಿದ ಕೆಲಸಗಳು ಅಥವಾ ಯಾವುದೇ ಇತರೆ ವರ್ಕ್ಗಳು ನಿಂತು ಹೋಗುತ್ತವೆ, ಅಲ್ಲಿ ದುರ್ಬಳಕೆಗಳು ಆಗುತ್ತವೆ. ಇದು ಹೇಳುವುದಾದರೆ ಕೊನೆಯದಾಗಿ ಹೇಳಬೇಕಂದ್ರೆ ಸ್ನೇಹಿತರೆ, ರಾಜಕಾರಣದಲ್ಲಿ ಯಾವತ್ತೂ ಶಾಶ್ವತ ಶತ್ರುಗಳಲ್ಲ, ಶಾಶ್ವತ ಮಿತ್ರರು ಅಲ್ಲ. ಅಧಿಕಾರ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ನಷ್ಟ ಅನುಭವಿಸುವುದು ದೇಶದ ನಾಗರಿಕ ಮತ್ತು ತೆರಿಗೆ ಕಟ್ಟುವ ಜನಸಾಮಾನ್ಯ ಮಾತ್ರ. ನೋಡಿ, ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಮತ್ತು 5 ದಶಕಗಳ ರಾಜಕೀಯ ಪಯಣದ ಈ ಪ್ರಮುಖ ತಿರುವು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ಆಡಳಿತ ಕರ್ನಾಟಕವನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಒಬ್ಬ ಮುಖ್ಯಮಂತ್ರಿ ಅಧಿಕಾರಾವಧಿ ಮುಗಿಯುವ ಮುನ್ನ ರಾಜೀನಾಮೆ ನೀಡುವುದು ಸರಿನಾ? ಇದರಿಂದ ಜನರಿಗೆ ಲಾಭ ಇದೆಯಾ ಅಥವಾ ಇಷ್ಟನಾ ನಷ್ಟನಾ? ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಆಳವಾದ ರಾಜಕೀಯ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.